ಹಾಯ್ ಹಲೋ ಎವ್ರಿವನ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ವಿದ್ಯಾರಾಜ್ ಎಜು ಪಾಯಿಂಟ್ ಯೂಟ್ಯೂಬ್ ಚಾನಲ್. ಆತ್ಮೀಯ ಸ್ನೇಹಿತರೆ, ಇವತ್ತಿನ ಕ್ಲಾಸ್ ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳಾಗಿರುತ್ತೆ. ಇದುವರೆಗೂ ನಾವು 550 ಪ್ರಶ್ನೆಗಳನ್ನು ನೋಡ್ಕೊಂಡಿದ್ದೀವಿ. ಇವತ್ತಿನ 10 ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಆ್ಯಂಡ್ ಕ್ಲಾಸನ್ನು ಶುರು ಮಾಡೋಕ್ಕಿಂತ ಮುಂಚೆ ಕ್ಲಾಸನ್ನು ಯಾರೆಲ್ಲ ನೋಡ್ತಾ ಇದ್ದೀರೋ ಈ ಒಂದು ಕ್ಲಾಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸ್ನೇಹಿತರೆ, ಎಲ್ಲರೂ ಕೂಡ. ಅದೇ ರೀತಿ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸೊಬ್ಬರು ಬಂದು ಇದೇ ಮೊದಲು ಬಾರಿ ನಮ್ಮ ಕ್ಲಾಸನ್ನು ನೋಡ್ತಾ ಇದ್ರು, ಸೊ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ನೀವು ಜಾಯ್ನ್ ಆಗಿ ಅಲ್ಲಿ ಸಹ ಸಾಕಷ್ಟು ಇನ್ಫಾರ್ಮೇಷನನ್ನು, ಬುಕ್ಸ್ಗಳನ್ನು ಅಥವಾ ಇನ್ನಿತರೆ PDF ಮಾಹಿತಿಗಳನ್ನು ಸಹ ಅಲ್ಲಿ ಪಡ್ಕೊಳ್ಬಹುದು ಅಂತ ಹೇಳ್ತಾ, ಅದೇ ರೀತಿ ಈ ಒಂದು ಕ್ಲಾಸ್ನ 500 ಕ್ವಶನ್ಗಳ ಒಂದು PDF ಟೆಲಿಗ್ರಾಮ್ಗೆ ಹಾಕಿದ್ದೀನಿ. ನಿಮಗೆ ಬೇಕು ಅಂತಂದರೆ ಖಂಡಿತ ಅಲ್ಲಿ ನೋಡ್ಕೊಳ್ಳಿ. ಆ್ಯಂಡ್ ನಾವು ಹೊಸದಾಗಿ ಪಾರ್ಟ್ 2 ಅಂತ ಇಲ್ಲಿ ಶುರು ಮಾಡಿದ್ದು. ಸೊ ಇಲ್ಲಿ 10 ಪ್ರಶ್ನೆಗಳನ್ನು ನೋಡ್ಕೊಳ್ಳೋಣ. ಈ ಒಂದು ಕ್ಲಾಸ್ನ ಮೊದಲ ಪ್ರಶ್ನೆ 51ನೇ ಪ್ರಶ್ನೆ ಬಂದು, ಮೌರ್ಯರ ಕಾಲದಲ್ಲಿ ಇದ್ದಂತಹ ಆಡಳಿತ ಭಾಷೆ ಯಾವುದು ಅಂತ. ಮೌರ್ಯರ ಕಾಲದಲ್ಲಿ ಇದ್ದಂತಹ ಆಡಳಿತ ಭಾಷೆ ಯಾವುದು? ಕ್ಲಾಸನ್ನು ನೋಡ್ತಾ ಈ ಪ್ರಶ್ನೆಗೆ ನಿಮಗೆ ಉತ್ತರ ಗೊತ್ತಿದ್ದರೆ ಪ್ರತಿ ಕ್ಲಾಸಲ್ಲಿ ಹೇಳ್ತಾ ಬರ್ತಾ ಇದ್ದೀನಿ. ವಿಡಿಯೋನ ನೀವು ಪಾಸ್ ಮಾಡಿ ಕಮೆಂಟ್ ಸೆಕ್ಷನ್ಗೆ ಹೋಗಿ ಪ್ರತಿಯೊಂದು ಪ್ರಶ್ನೆಗೂ ಸಹ ನೀವು ಆನ್ಸರನ್ನು ಬರೆದು ಹಾಕಬಹುದು. ಆನಂತರ ಬಂದು ನೀವು ಒಂದು ಪ್ರಾಂಪ್ಟಾಗಿ ಚೆಕ್ ಮಾಡಿಕೊಂಡಾಗ ನಿಮ್ಮ ಉತ್ತರ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಇಲ್ಲ ಅಂದರೆ ಕ್ಲಾಸನ್ನು ಕಂಪ್ಲೀಟಾಗಿ ನೋಡ್ಕೊಳ್ಳಿ. ಮೌರ್ಯರ ಕಾಲದಲ್ಲಿದ್ದಂತಹ ಆಡಳಿತ ಭಾಷೆ ಯಾವುದು ಅಂತ ನೋಡೋದಾದರೆ ಪ್ರಾಕೃತ ಭಾಷೆ ಆಗಿರುತ್ತೆ. ಮೌರ್ಯರ ಕಾಲದಲ್ಲಿದ್ದಂತಹ ಆಡಳಿತ ಭಾಷೆ ಪ್ರಾಕೃತ ಭಾಷೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 52ನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನವನ್ನು ಡ್ಯಾಶ್ ಅಥವಾ ಎಂದು ಆಚರಣೆ ಮಾಡಲಾಗುತ್ತೆ? ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನವನ್ನು ಎಂದು ಆಚರಿಸಲಾಗುತ್ತೆ? ಹಾಗಿದ್ರೆ ಯಾವಾಗ ಆಚರಣೆ ಮಾಡ್ತೀವಿ? ಉತ್ತರ ನೋಡೋಣ. ಸೆಪ್ಟೆಂಬರ್ 8ರಂದು ನಾವು ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನವನ್ನು ಆಚರಣೆ ಮಾಡ್ತೀವಿ. ಸ್ನೇಹಿತರೆ, ನಾವು ಮೊನ್ನೆ ತಾನೇ ಇದೇ ಸೆಪ್ಟೆಂಬರ್ 8ನೇ ತಾರೀಕು ನಾವು ರಾಷ್ಟ್ರೀಯ ಸಾಕ್ಷರತಾ ದಿನವನ್ನು ಆಚರಣೆ ಮಾಡಿದ್ವಿ ಅಲ್ವಾ? ಸೊ ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ 53ನೇ ಪ್ರಶ್ನೆ, ಯಾವ ನದಿ ಮುಖಜ ಭೂಮಿಯಲ್ಲಿ ಭಟ್ಕಳ ಬಂದರು ನೆಲೆಯಾಗಿದೆ? ಯಾವ ನದಿ ಮುಖಜ ಭೂಮಿಯಲ್ಲಿ ಭಟ್ಕಳ ಬಂದರು ನೆಲೆಯಾಗಿದೆ ಅಂತಕ್ಕಂಥದ್ದು? ಹಾಗಿದ್ರೆ ಈ ಪ್ರಶ್ನೆಗೆ ಉತ್ತರ ಶರಭಿ ನದಿ ಅಂತಕ್ಕಂಥದ್ದು. ಶರಭಿ ನದಿ ಮುಖಜ ಭೂಮಿಯಲ್ಲಿ ಭಟ್ಕಳ ಬಂದರು ನೆಲೆಯಾಗಿರ್ತಕ್ಕಂಥದ್ದನ್ನು ಗಮನಿಸ್ಕೊತೀವಿ. ಆ್ಯಂಡ್ ಅದೇ ರೀತಿ ಮುಂದಿನ ಪ್ರಶ್ನೆಗೆ ಹೋಗೋಣ. 54ನೇ ಪ್ರಶ್ನೆ ಸ್ನೇಹಿತರೆ, ಮಂಡಗದ್ದೆ ಪಕ್ಷಿಧಾಮವು ಎಲ್ಲಿದೆ? ಪ್ರತಿಯೊಂದು ಈ ಪಕ್ಷಿಧಾಮ ಆಗಿರಬಹುದು, ಯಾವುದೇ ಜೂ ಆಗಿರ್ಬೋದು, ಸೊ ಎಲ್ಲದ್ರ ಬಗ್ಗೆ, ಗಿರಿಧಾಮ ಆಗಿರ್ಬೋದು, ಎಲ್ಲದ್ರ ಬಗ್ಗೆ ನೀವು ತುಂಬ ಚೆನ್ನಾಗಿ ತಿಳ್ಕೊಂಡು ಇರೋದು ಒಳ್ಳೆಯದು. ಯಾಕಂತಂದರೆ ಪ್ರಶ್ನೆಗಳು ಸುಮಾರು ಬಾರಿ ಇದ್ರ ಮೇಲೆ ಕನಿಷ್ಠ ಅಂದರೂ 1 ಅಥವಾ 2 ಪ್ರಶ್ನೆಗಳು ಇದ್ದೇ ಇರುತ್ತೆ. ಸೊ ನೀವು ಕಂಪ್ಲೀಟಾಗಿ ಅದ್ರ ಬಗ್ಗೆ ತಿಳ್ಕೊಂಡಿದ್ದೇ ಆದರೆ ಆ 2 ಅಂಕಗಳು ನಿಮ್ಮ ಒಂದು ಪಾಕೆಟಲ್ಲಿರುತ್ತೆ. ಸೊ ನೀವು ಈಸಿಯಾಗಿ ಆನ್ಸರ್ ಮಾಡಬಹುದು. ಹಾಗಿದ್ರೆ ಮಂಡಗದ್ದೆ ಪಕ್ಷಿಧಾಮವು ಶಿವಮೊಗ್ಗ ಜಿಲ್ಲೆಯ ಗಾಜನೂರು ಸಮೀಪ ಇದೆ ಅಂತಕ್ಕಂಥದ್ದನ್ನು ಗಮನಿಸ್ಕೊತೀವಿ. ಎಲ್ಲಿ? ಮಂಡಗದ್ದೆ ಪಕ್ಷಿಧಾಮ ಶಿವಮೊಗ್ಗ ಜಿಲ್ಲೆಯ ಗಾಜನೂರು ಸಮೀಪ ಅಂತಕ್ಕಂಥದ್ದು. ಹಾಗಿದ್ರೆ ಮುಂದಿನ ಪ್ರಶ್ನೆ 55ನೇ ಪ್ರಶ್ನೆ, ಹೈದರಾಬಾದ್ನ ಚಾರ್ ಮಿನಾರನ್ನು ನಿರ್ಮಿಸಿದವರು ಯಾರು? ಹೈದರಾಬಾದಿನ ಚಾರ್ ಮಿನಾರನ್ನು ನಿರ್ಮಾಣ ಮಾಡಿದವರು ಯಾರು? ಪ್ರತಿನಿತ್ಯ 6 ಗಂಟೆಗೆ ನಿಮಗೆ GK ಕ್ಲಾಸ್ ಸಿಗುತ್ತೆ. ಅದರಲ್ಲಿ 10 ಪ್ರಶ್ನೆಗಳನ್ನು ಅದು ಒಳಗೊಂಡಿರುತ್ತೆ. ಓಕೆನಾ? ಈ ಪ್ರಶ್ನೆಗೆ ಸರಿ ಉತ್ತರ ಬಂದು ಕುತುಬ್ ಶಾ 1591ರಲ್ಲಿ ಹೈದರಾಬಾದ್ನ ಚಾರ್ ಮಿನಾರನ್ನು 1591ರಲ್ಲಿ ಕುತುಬ್ ಶಾ ನಿರ್ಮಿಸಿದನು ಅಂತಕ್ಕಂಥದ್ದು ಮಾಹಿತಿ. ಅದೇ ರೀತಿ ಮುಂದಿನ ಪ್ರಶ್ನೆ 56ನೇ ಪ್ರಶ್ನೆ, ಶಿವಾಜಿಯನ್ನು ಶಿಕ್ಷಿಸಲು ಬಿಜಾಪುರದ ದೊರೆಯಿಂದ ಕಳುಹಿಸಲ್ಪಟ್ಟವನು ಯಾರು? ಶಿವಾಜಿಯನ್ನು ಶಿಕ್ಷಿಸಲು ಬಿಜಾಪುರದ ದೊರೆಯಿಂದ ಕಳುಹಿಸಲ್ಪಟ್ಟವನು ಯಾರು ಅಂತಕ್ಕಂಥದ್ದು ಪ್ರಶ್ನೆ. ಉತ್ತರ ಬಂದು ಅಫ್ಜಲ್ ಖಾನ್. ಅಫ್ಜಲ್ ಖಾನ್ ಶಿವಾಜಿಯನ್ನು ಶಿಕ್ಷಿಸಲೆಂದೇ ಬಿಜಾಪುರದ ದೊರೆಯಿಂದ ಕಳಿಸಲ್ಪಟ್ಟವನು ಯಾರಾಗಿರ್ತಾನೆ? ಅಫ್ಜಲ್ ಖಾನ್ ಆಗಿರ್ತಾನೆ. ಆಯುಧವನ್ನು ಸಹ ಕೇಳ್ಬೋದು, ವ್ಯಾಘ್ರನಕ ಅಂತ ಏನೋ ಇದೆ, ಸೊ ಅದು ಆಗಿರತ್ತೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ಕೊಳ್ಳೋಣ. ಭಾರತದ ಶೇಕ್ಸ್ಪಿಯರ್ ಎಂದು ಯಾರನ್ನು ಕರೆಯಲಾಗುತ್ತದೆ? ಭಾರತದ ಶೇಕ್ಸ್ಪಿಯರ್ ಎಂದು ಯಾರನ್ನು ಕರೆಯಲಾಗುತ್ತದೆ?
ಸ್ನೇಹಿತರೆ ಉತ್ತರ ನೋಡೋಣ. ಕಾಳಿದಾಸ. ಕಾಳಿದಾಸ ಭಾರತದ ಶೇಕ್ಸ್ಪಿಯರ್ ಎಂದೇ ಫೇಮಸ್ ಆಗಿರೋದನ್ನು ಎಲ್ಲರೂ ಸಹ ನೀವು ಗಮನಿಸ್ಕೊಂಡಿರ್ತೀರಿ. ಆ್ಯಂಡ್ ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ ಸ್ನೇಹಿತರೆ, 58ನೇ ಪ್ರಶ್ನೆ. ಕನ್ನಡದ ವರ್ಡ್ಸ್ವರ್ತ್ ಎಂದು ಯಾರನ್ನು ಕರೆಯಲಾಗುತ್ತದೆ? ಕನ್ನಡದ ವರ್ಡ್ಸ್ವರ್ತ್ ಎಂದು ಯಾರನ್ನು ಕರೆಯಲಾಗುತ್ತದೆ? ಯಾರು? ಕುವೆಂಪು. ಯಾರು? ಕುವೆಂಪು ಅವರನ್ನು ಕನ್ನಡದ ವರ್ಡ್ಸ್ವರ್ತ್ ಎಂದು ಕರೆಯಲಾಗುತ್ತದೆ. ಅದೇ ರೀತಿ ಮುಂದಿನ ಪ್ರಶ್ನೆ 59ನೇ ಪ್ರಶ್ನೆ. ಸತ್ರಿಯ ಎಂಬುದು ಯಾವ ರಾಜ್ಯದ ಶಾಸ್ತ್ರೀಯ ನೃತ್ಯ ಪ್ರಕಾರ ಆಗಿರುತ್ತೆ? ಓಕೆ, ಇವು ಕೂಡ ಇಂಪಾರ್ಟೆಂಟು. ನಮ್ಮ ಒಂದು ರಾಜ್ಯದ್ದು ಯಾವುದು, ನಮ್ಮ ಒಂದು ಬೇರೆ ಬೇರೆ ಒಂದು ರಾಜ್ಯದ್ದು ಯಾವುದು, ಏನು ಎತ್ತ ಅಂತ ಕೆಲವೊಂದಷ್ಟನ್ನಾದರೂ ನಾವು ಕನಿಷ್ಠ ಮಟ್ಟದ ಒಂದು ಜ್ಞಾನವನ್ನು ಪಡ್ಕೊಳ್ಳೋದು ಅವಶ್ಯ ಆಗಿರುತ್ತೆ. ಸತ್ರಿಯ ಎಂಬುದು ಯಾವ ರಾಜ್ಯದ ಶಾಸ್ತ್ರೀಯ ನೃತ್ಯ ಪ್ರಕಾರ? ಉತ್ತರ ಬಂದು ಅಸ್ಸಾಂ. ಅಸ್ಸಾಂದ ಸತ್ರಿಯ ಅಂತಕ್ಕಂಥದ್ದು ಶಾಸ್ತ್ರೀಯ ನೃತ್ಯ ಆಗಿರುತ್ತೆ. ಓಕೆ, ಇದನ್ನು ಗಮನಿಸ್ಕೊಳ್ಳಿ ಸ್ನೇಹಿತರೆ. ಆ್ಯಂಡ್ ಈ ಕ್ಲಾಸ್ನ ಕೊನೆಯ ಪ್ರಶ್ನೆ 10ನೇ ಪ್ರಶ್ನೆ ಅಥವಾ 60ನೇ ಪ್ರಶ್ನೆ. ಐ.ಕೆ. ಗುಜ್ರಾಲ್ ಅವರ ಸಮಾಧಿ ಸ್ಥಳದ ಹೆಸರೇನು? ಐ.ಕೆ. ಗುಜ್ರಾಲ್ ಅವರ ಸಮಾಧಿ ಸ್ಥಳದ ಹೆಸರೇನು? ನಾನು ಪ್ರಶ್ನೆ ಹೇಳ್ತಾ ಹೋದೆ, ನೀವು ಕೇಳ್ತಾ ಹೋದೆ ಅಂತ ಆಗಬಾರ್ದು ಸ್ನೇಹಿತರೆ. ಈ ಎಲ್ಲ ಪ್ರಶ್ನೆಗಳ ಸಂಗ್ರಹವನ್ನು ನಿಮ್ಮ ಕಡೆ ಒಂದು ಕಡೆ ಇಟ್ಕೊಳ್ಳಿ. ನಾನು ಹೇಳಿದ್ನಲ್ವಾ, PDF ಸಿಗುತ್ತೆ ನಿಮಗೆ ಟೆಲಿಗ್ರಾಮಲ್ಲಿ, ಅಲ್ಲೇ ಕೂಡ ಡೌನ್ಲೋಡ್ ಮಾಡ್ಕೊಳ್ಬಹುದು. ಅದನ್ನು ಪ್ರಿಂಟ್ ಕೂಡ ತೆಗೆಸ್ಕೊಂಡು ಓದ್ಕೊಳ್ಳಿ. ಇಲ್ಲಾಂದರೆ ದಿನ 10 ಪ್ರಶ್ನೆಗಳನ್ನು ಒಂದು ನೋಟ್ಬುಕ್ಕಲ್ಲಿ ಬರಿತಾ ಹೋಗಿ. ನಿಮ್ಮ ಒಂದು ಓದಿದ ಹಾಗೂ ಆಗುತ್ತೆ, ನಿಮ್ಮ ರೈಟಿಂಗ್ ಕೂಡ ಇಂಪ್ರೂವ್ ಆಗುತ್ತೆ ಅಲ್ವಾ. ನಿಮ್ಮ ಕಡೆ ಒಂದು ಪ್ರಶ್ನೆಗಳ ಸಂಗ್ರಹ ಕೂಡ ರೆಡಿ ಆಗ್ತಾ ಹೋಗುತ್ತೆ. ಈ ರೀತಿ ಮಾಡ್ತಾ ಬನ್ನಿ, ಯೂಸ್ಫುಲ್ ಆಗುತ್ತೆ. ಹಾಗಿದ್ರೆ ಈ ಪ್ರಶ್ನೆಗೆ ಉತ್ತರ ನೋಡಿ ಸ್ನೇಹಿತರೆ, ಸ್ಮೃತಿ ಸ್ಥಳ ಅಂತಕ್ಕಂಥದ್ದು. ಐ.ಕೆ. ಗುಜ್ರಾಲ್ ಅವರ ಸಮಾಧಿ ಸ್ಥಳದ ಹೆಸರು ಬಂದು ಸ್ಮೃತಿ ಸ್ಥಳ ಅಂತಕ್ಕಂಥದ್ದಾಗಿರುತ್ತೆ. ಹಾಗಿದ್ರೆ ಐ ಹೋಪ್ ಈ ಎಲ್ಲ ಮಾಹಿತಿ ನಿಮಗೆ ಖಂಡಿತ ಯೂಸ್ಫುಲ್ ಆಗುತ್ತೆ ಅಂತ ನಾನು ಅನ್ಕೊತೀನಿ. ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಪ್ಪದೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟಲ್ಲಿ ಬರೆದು ನಮಗೆ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ರೀತಿ ಎಲ್ಲ ಸಪೋರ್ಟ್ ಮಾಡ್ತಾಯಿರಿ. ಮತ್ತೊಂದು ಕ್ಲಾಸಲ್ಲಿ ಮತ್ತೆ ಸಿಗ್ತೀನಿ.